ಹಲೋ ವೀಕ್ಷಕರೇ, ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಯಾವ ಪಾಪಗಳ ಕಾರಣದಿಂದಾಗಿ ತಂದೆ ತಾಯಿಗಿಂತ ಮೊದಲು ಮಕ್ಕಳು ಸಾಯುತ್ತಾರೆ? ನೀವು ಅನೇಕ ಘಟನೆಗಳನ್ನು ನೋಡಿರಬಹುದು ಅಥವಾ ಕೇಳಿರಬಹುದು. ಒಬ್ಬ ತಂದೆಯ ಎದುರೇ ಅವನ ಮಗನು ಸಾಯುತ್ತಾನೆ. ಅದೇ ಸಮಯದಲ್ಲಿ ಕೆಲವು ದುಷ್ಟ ಮಕ್ಕಳು ತಂದೆ ತಾಯಿಯ ಪ್ರೀತಿಯಿಂದ ಬೆಳೆದರು. ದೊಡ್ಡವರಾದ ನಂತರ ಅವರನ್ನು ಹಿಂಸಿಸುತ್ತಾರೆ ಮತ್ತು ಅವರಿಗೆ ನೋವುಂಟು ಮಾಡುತ್ತಾರೆ. ಅವರೊಂದಿಗೆ ಶತ್ರುಗಳಂತೆ ವರ್ತಿಸುತ್ತಾರೆ. ವೀಕ್ಷಕರೇ, ಇದು ಏಕೆ ಸಂಭವಿಸುತ್ತದೆ? ಈ ಕುರಿತು ಒಂದು ಸುಂದರವಾದ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ವೀಕ್ಷಕರೇ, ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ಈ ಕಥೆಯಲ್ಲಿ 3 ಲೋಕಗಳ ಒಡೆಯನಾದ ಶ್ರೀ ಮಹಾವಿಷ್ಣುವು ದೇವರ್ಷಿ ನಾರದರಿಗೆ ಈ ಜ್ಞಾನವನ್ನು ವಿವರಿಸಿದ್ದಾರೆ. ಆದ್ದರಿಂದ ಈ ದಿವ್ಯ ಮತ್ತು ಜ್ಞಾನಪೂರ್ಣವಾದ ಕಥೆಯನ್ನು ಈಗ ಪ್ರಾರಂಭಿಸೋಣ. ಒಂದು ದಿನ ದೇವರ್ಷಿ ನಾರದ ಮುನಿಗಳು ಆಕಾಶ ಮಾರ್ಗದಲ್ಲಿ ವೈಕುಂಠ ಲೋಕಕ್ಕೆ ಹೋಗುತ್ತಿದ್ದರು. ಆಗ ದಾರಿಯಲ್ಲಿ ಪಕ್ಷಿರಾಜ ಗರುಡನು ಕಾಣಿಸಿಕೊಂಡನು. ಗರುಡನು ನಾರದ ಮುನಿಗೆ ನಮಸ್ಕರಿಸಿ ಯೋಗಕ್ಷೇಮವನ್ನು ವಿಚಾರಿಸಿ ಹೀಗೆಂದು ಕೇಳುತ್ತಾನೆ: ಓ ಮುನಿಶ್ರೇಷ್ಠರೇ, ನೀವು ಇಷ್ಟು ವೇಗವಾಗಿ ಎಲ್ಲಿಗೆ ಹೋಗುತ್ತಿದ್ದೀರಿ? ಎಲ್ಲವೂ ಕ್ಷೇಮ ತಾನೇ ಎಂದು ಕೇಳುತ್ತಾನೆ. ಆಗ ನಾರದ ಮುನಿಯು ಗರುಡನಿಗೆ ನಮಸ್ಕರಿಸಿ ಹೀಗೆಂದು ಹೇಳುತ್ತಾರೆ: ಓ ಗರುಡ, ನಾನು ಭಗವಾನ್ ವಿಷ್ಣುವಿನ ಬಳಿಗೆ ನನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ. ನಾರದ ಮುನಿಯ ಮಾತುಗಳನ್ನು ಕೇಳಿ ಗರುಡನು ಗಂಭೀರವಾಗಿ ಕೇಳುತ್ತಾನೆ: ಓ ಮುನಿಗಳೇ, ನೀವು 3 ಲೋಕಗಳಾದ ಒಡೆಯನಾದ ವಿಷ್ಣುವಿನ ಬಳಿಗೆ ಹೋಗುತ್ತಿದ್ದೀರಾ? ಹಾಗಾದರೆ ಆ ಪ್ರಶ್ನೆಯ ಉತ್ತರ ಅಷ್ಟು ಸುಲಭವಾಗಿಲ್ಲ. ನಿಮ್ಮಂಥ ದೊಡ್ಡ ಜ್ಞಾನಿಗಳೇ ಇಷ್ಟು ಚಿಂತೆ ಮಾಡುತ್ತಿರುವುದನ್ನು ನೋಡಿದರೆ ಅದು ಬಹಳ ಕಷ್ಟಕರವಾದ ವಿಷಯವಾಗಿರಬೇಕು ಎಂದು ಗಂಭೀರವಾಗಿ ಕೇಳಿದನು. ಗರುಡನ ಮಾತನ್ನು ಕೇಳಿ ನಾರದ ಮುನಿಗಳು ಶಾಂತವಾಗಿ ಹೇಳುತ್ತಾರೆ: ಗರುಡ, ನಿನ್ನ ಅನುಮತಿ ಇದ್ದರೆ ನಾನು ವೈಕುಂಠ ಲೋಕಕ್ಕೆ ಹೊರಡುತ್ತೇನೆ. ಏಕೆಂದರೆ ನಾನು ಮಾನವ ಕಲ್ಯಾಣಕ್ಕಾಗಿ ಪ್ರಭುವಿನ ಬಳಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ನಾರದ ಮುನಿ ಪಕ್ಷಿರಾಜ ಗರುಡನಿಂದ ವಿದಾಯ ಪಡೆದು ವೈಕುಂಠ ಲೋಕಕ್ಕೆ ಹೊರಟರು. ಸ್ವಲ್ಪ ಸಮಯದ ನಂತರ ವೈಕುಂಠ ಲೋಕವನ್ನು ತಲುಪಿದರು. ಅಲ್ಲಿ ಸುತ್ತಲೂ ಒಂದು ದಿವ್ಯವಾದ ಪ್ರಕಾಶವು ಹರಡಿತ್ತು. ಅಲ್ಲಿ ಮಹಾವಿಷ್ಣುವು ಮತ್ತು ಮಹಾಲಕ್ಷ್ಮಿಯು ಕುಳಿತು ಮಾತನಾಡುತ್ತಿದ್ದರು. ಆಗ ನಾರದ ಮುನಿಗಳು ಭಗವಾನ್ ವಿಷ್ಣುವಿನ ಬಳಿಗೆ ಹೋಗಿ ಅವರಿಬ್ಬರಿಗೂ ನಮಸ್ಕಾರ ಮಾಡಿ ಸುಮ್ಮನೆ ನಿಂತರು. ಆಗ ಭಗವಾನ್ ವಿಷ್ಣುವು ನಾರದ ಮುನಿಗಳಿಗೆ ಹೇಳುತ್ತಾರೆ: ಓ ನಾರದ ಮುನಿಗಳೇ, ವೈಕುಂಠಕ್ಕೆ ನಿಮಗೆ ಸ್ವಾಗತ. ಏನಾಯಿತು? ಇಂದು ನೀವು ತುಂಬ ಚಿಂತೆ ಮಾಡುತ್ತಿರುವಂತೆ ಕಾಣುತ್ತಿದ್ದೀರಿ. ನೀವು ಖಂಡಿತವಾಗಿಯೂ ಯಾವುದೋ ಕಷ್ಟಕರವಾದ ಸಮಸ್ಯೆಯ ಉತ್ತರವನ್ನು ತಿಳಿದುಕೊಳ್ಳಲು ಬಂದಿದ್ದೀರಿ ಎಂದು ಕೇಳುತ್ತಾರೆ. ಭಗವಾನ್ ವಿಷ್ಣುವಿನ ಮಾತುಗಳನ್ನು ಕೇಳಿ ದೇವರ್ಷಿ ನಾರದ ಮುನಿಗಳು ಕೈಜೋಡಿಸಿ ಹೀಗೆಂದು ಹೇಳುತ್ತಾರೆ: ಓ ಪ್ರಭು, ನೀವು ಅಂತರ್ಯಾಮಿ ಮತ್ತು ಸರ್ವಶಕ್ತಿವಂತರು. ನಾನು ಬಂದ ಉದ್ದೇಶ ನಿಮಗೆ ಮೊದಲೇ ತಿಳಿದಿದೆ. ಆದರೂ ನೀವು ನನ್ನ ಬಾಯಿಂದ ಕೇಳಲು ಬಯಸುತ್ತಿದ್ದೀರಿ ಎಂದು ಹೇಳುತ್ತಾರೆ. ವೀಕ್ಷಕರೇ, ನಾರದ ಮುನಿಗಳು ತಮ್ಮ ಮನಸ್ಸಿನ ನೋವನ್ನು ಹೇಳಲು ಪ್ರಾರಂಭಿಸಿದರು. ಭೂಲೋಕದಲ್ಲಿ ಕಂಡ ಹೃದಯ ಘಟನೆಗಳನ್ನು ವಿವರಿಸುತ್ತಾ ಅವರು ಹೇಳುತ್ತಾರೆ: ಓ ಪ್ರಭು, ಭೂಲೋಕದಲ್ಲಿ ಕೆಲವು ತಂದೆ ತಾಯಿಗಳು ತಮ್ಮ ಯುವಕ ಮಗನ ಶವದ ಮುಂದೆ ದುಃಖದಿಂದ ಅಳುತ್ತಿದ್ದಾರೆ. ಮತ್ತೊಂದೆಡೆ ಕೆಲವು ದುಷ್ಟ ಮಕ್ಕಳು ತಮ್ಮ ತಂದೆ ತಾಯಂದಿರನ್ನು ಹಿಂಸಿಸುತ್ತಿದ್ದಾರೆ, ಅವರಿಗೆ ನೋವು ಕೊಡುತ್ತಿದ್ದಾರೆ.
ಇಂತಹ ನೋವಿನ ದೃಶ್ಯವನ್ನು ನೋಡಿ ನನ್ನ ಮನಸ್ಸಿಗೆ ಶಾಂತಿ ಇಲ್ಲವಾಗಿದೆ. ನನ್ನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಅವುಗಳ ಉತ್ತರ ತಿಳಿದುಕೊಳ್ಳಲು ನಿಮ್ಮ ಬಳಿ ಬಂದಿದ್ದೇನೆ. ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿ ನನ್ನ ಮನಸ್ಸನ್ನು ಶಾಂತಗೊಳಿಸಿ ಎಂದು ಹೇಳುತ್ತಾರೆ. ನಾರದ ಮುನಿಯ ಮಾತನ್ನು ಕೇಳಿ ಭಗವಾನ್ ವಿಷ್ಣುವು ನಗುತ್ತಾ ಹೇಳುತ್ತಾರೆ, ಓ ನಾರದ ಮುನಿಗಳೇ, ನೀವು ನಿರ್ಭಯವಾಗಿ ಪ್ರಶ್ನೆಗಳನ್ನು ಕೇಳಿ. ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತೇನೆ ಎಂದು ಹೇಳುತ್ತಾರೆ. ಭಗವಾನ್ ವಿಷ್ಣುವು ಹೇಳಿದಂತೆ ನಾರದ ಮುನಿ ಪ್ರಶ್ನೆಗಳನ್ನು ಕೇಳಿದರು. ಓ ಪ್ರಭು, ನನ್ನ ಪ್ರಶ್ನೆ ಏನೆಂದರೆ, ತಂದೆ ತಾಯಿಗಳ ಯಾವ ಪಾಪಗಳ ಕಾರಣದಿಂದಾಗಿ ಮಗನು ಅವರ ಕಣ್ಣು ಮುಂದೆಯೇ ಸಾಯುತ್ತಾನೆ? ನನ್ನ ಎರಡನೆಯ ಪ್ರಶ್ನೆ ಏನೆಂದರೆ, ಯಾವ ರೀತಿಯ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಹಿಂಸಿಸುತ್ತಾರೆ ಮತ್ತು ಅವರಿಗೆ ಭೀಕರ ನೋವು ನೀಡುತ್ತಾರೆ ಎಂದು ಕೇಳುತ್ತಾರೆ. ನಾರದ ಮುನಿಯ ಪ್ರಶ್ನೆಗಳನ್ನು ಕೇಳಿ ಭಗವಾನ್ ವಿಷ್ಣುವು ಹೇಳುತ್ತಾರೆ, ಓ ನಾರದ ಮುನಿಗಳೇ, ನಿಮ್ಮ ಪ್ರಶ್ನೆಗಳು ಬಹಳ ಉತ್ತಮವಾಗಿವೆ. ಜಗತ್ತಿನ ಕಲ್ಯಾಣಕ್ಕಾಗಿ ಇದರ ಉತ್ತರವನ್ನು ಪ್ರತಿಯೊಬ್ಬ ಮನುಷ್ಯನು ಕೇಳಬೇಕು. ಓ ಮಹಾಮುನಿ, ಮನುಷ್ಯನ ಜೀವನವು ಅವನ ಇಂದಿನ ಜನ್ಮದ ಕರ್ಮಗಳ ಮೇಲೆ ಆಧಾರವಾಗಿರುತ್ತದೆ. ಅಂದರೆ ಅವನ ಇಡೀ ಜೀವನವು ಇಂದಿನ ಜನ್ಮದ ಮೇಲೆ ಆಧಾರವಾಗಿರುತ್ತದೆ ಎಂದಲ್ಲ. ಆದರೆ ಇಂದಿನ ಜನ್ಮದ ಕೆಲವು ಕರ್ಮಗಳಿರುತ್ತವೆ. ಅವುಗಳ ಲೆಕ್ಕವನ್ನು ಮುಂದಿನ ಜನ್ಮದಲ್ಲಿ ತೀರಿಸಬೇಕಾಗುತ್ತದೆ. ಓ ದೇವರ್ಷಿ ನಾರದರೇ, ಈ ಮೃತ್ಯುಲೋಕ ಅಥವಾ ಕರ್ಮಲೋಕದ ನಿಯಮ ಏನೆಂದರೆ, ಪ್ರಾಣಿಯು ತನ್ನ ಇಂದಿನ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು. ಅವನ ಕರ್ಮಫಲದ ಲೆಕ್ಕ ಮುಗಿಯದಿದ್ದರೆ ಮೋಕ್ಷ ಸಿಗುವುದಿಲ್ಲ, ಜೀವನದಲ್ಲಿ ಸುಖ ಸಿಗುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ನೋವು ಅನುಭವಿಸಲೇಬೇಕು. ಮನುಷ್ಯನಿಗೆ ಕರ್ಮ ಬಂಧನಗಳಿಂದ ಮುಕ್ತಿ ಬೇಕಿದ್ದರೆ ಅವನು ಯಾವುದೇ ಆಸೆ ಇಲ್ಲದೆ ಕೆಲಸಗಳನ್ನು ಮಾಡಬೇಕು. ಏಕೆಂದರೆ ಮನುಷ್ಯನು ಮಾಡಿದ ಕೆಲಸಗಳೇ ಅವನ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಕರ್ಮಗಳು 3 ವಿಧ: ಸಂಚಿತ ಕರ್ಮಗಳು, ಪ್ರಾರಬ್ಧ ಕರ್ಮಗಳು ಮತ್ತು ಕ್ರಿಯಮಾನ ಕರ್ಮಗಳು. ಈ 3 ಕರ್ಮಗಳಿಗೂ ಬೇರೆ ಬೇರೆ ರೀತಿಯ ಫಲಗಳು ಇರುತ್ತವೆ. ಸಂಚಿತ ಕರ್ಮಗಳು ಎಂದರೆ ಮನುಷ್ಯನು ತನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಎಲ್ಲ ಕರ್ಮಗಳ ಒಟ್ಟು ಸೇರಿರುವ ಸಂಗ್ರಹ. ಈ ಕರ್ಮಗಳ ಪ್ರಭಾವ ಬಹಳ ಕಾಲ ಇರುತ್ತದೆ ಮತ್ತು ಇದು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಈ ಕರ್ಮಗಳು ಮುಂದಿನ ಜನ್ಮದಲ್ಲೂ ನಮ್ಮ ಜೊತೆ ಇರುತ್ತವೆ ಮತ್ತು ಅದರ ಫಲವನ್ನು ನಾವು ಕೆಲವೊಮ್ಮೆ ನೋವು ಅಥವಾ ಸುಖದ ರೂಪದಲ್ಲಿ ಅನುಭವಿಸಬೇಕಾಗುತ್ತದೆ. ಮನುಷ್ಯನು ಕೆಲವೊಮ್ಮೆ ಮರೆತು ಬಿಡುತ್ತಾನೆ. ತನ್ನ ಪ್ರಸ್ತುತ ಜೀವನವೇ ಇಡೀ ಜೀವನ ಎಂದು ಭಾವಿಸುತ್ತಾನೆ. ಆದರೆ ಮನುಷ್ಯನು ತನ್ನ ಈಗಿನ ಜೀವನವನ್ನೇ ಸರ್ವಸ್ವ ಎಂದು ಭಾವಿಸುತ್ತಾನೆ. ಆದರೆ ವಾಸ್ತವವಾಗಿ ಇದು ಇಡೀ ಜೀವನವಲ್ಲ. ನಾವು ಮೊದಲು ಇದ್ದೆವು, ಈಗಲೂ ಇದ್ದೇವೆ ಮತ್ತು ಮುಂದೆಯೂ ಇರುತ್ತೇವೆ. ಸುಖ ಮತ್ತು ದುಃಖಗಳು ನಮ್ಮ ಜೀವನದಲ್ಲಿ ಬಂದು ಹೋಗುವ ಋತುಗಳಿದ್ದಂತೆ ಅವು ಶಾಶ್ವತವಲ್ಲ. ನಾರದ ಮುನಿಗಳೇ, ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಎರಡನ್ನೂ ಸಮಾನವಾಗಿ ಸ್ವೀಕರಿಸುವವನೇ ನಿಜವಾದ ಜ್ಞಾನಿ. ಅಂತಹ ಸಮಚಿತ್ತ ಮನೋಭಾವ ಇರುವ ವ್ಯಕ್ತಿ ಮಾತ್ರ ಮೋಕ್ಷವನ್ನು ಪಡೆಯಲು ಅರ್ಹನಾಗಿರುತ್ತಾನೆ. ಓ ದೇವರ್ಷಿ ನಾರದರೇ, ಮರಣದ ನಂತರ ಈ ಭೌತಿಕ ದೇಹವು ನಾಶವಾಗುತ್ತದೆ. ಆದರೆ ಸೂಕ್ಷ್ಮ ದೇಹವು ಜನ್ಮ ಜನ್ಮಗಳಿಗೂ ಆತ್ಮದೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ. ಮನುಷ್ಯನ ಸಂಬಂಧಿಗಳು ಯಾವುದೇ ಕಾರಣದಿಂದ ಅವನೊಂದಿಗೆ ಬರುತ್ತಾರೆ. ಕೆಲವು ಜನ್ಮಗಳಲ್ಲಿ ಒಂದು ರೂಪದಲ್ಲಿ, ಮತ್ತೊಂದು ಜನ್ಮದಲ್ಲಿ ಇನ್ನೊಂದು ರೂಪದಲ್ಲಿ. ಅವರೆಲ್ಲರೂ
ನಮ್ಮ ಕರ್ಮಗಳ ಲೆಕ್ಕವನ್ನು ತೀರಿಸಲು ಬಂದವರು ಎಂದು ಹೇಳುತ್ತಾರೆ. ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ದೇವರ್ಷಿ ನಾರದ ಮುನಿಗಳು ಹೇಳುತ್ತಾರೆ, ಓ ಪ್ರಭು, ನಿಮ್ಮ ಮಾತುಗಳು ನನ್ನ ತಿಳುವಳಿಕೆಗೆ ಮೀರಿದವು. ದಯವಿಟ್ಟು ಸ್ವಲ್ಪ ಸರಳವಾಗಿ ವಿವರಿಸಿ ಎಂದು ಕೇಳುತ್ತಾರೆ. ಆಗ ವಿಷ್ಣುಮೂರ್ತಿ ಹೇಳುತ್ತಾರೆ, ಓ ನಾರದ ಮುನಿಗಳೇ, ನಾನು ನಿಮಗೆ ಸ್ಕಂದ ಪುರಾಣದಲ್ಲಿ ವರ್ಣಿಸಿದ ಒಂದು ಅದ್ಭುತವಾದ ಮತ್ತು ಅಲೌಕಿಕವಾದ ಕಥೆಯನ್ನು ಹೇಳುತ್ತೇನೆ. ಈ ಕಥೆಯ ಮೂಲಕ ನಿಮಗೆ ಉತ್ತರ ಸಿಗುತ್ತದೆ. ಮಗನು ತಂದೆ ತಾಯಿಗಿಂತ ಮೊದಲು ಏಕೆ ಸಾಯುತ್ತಾನೆ ಮತ್ತು ಯಾವ ಮಕ್ಕಳು ತಂದೆ ತಾಯಿಗಳಿಗೆ ನೋವು ನೀಡುತ್ತಾರೆ ಎಂದು ಹೇಳುತ್ತಾರೆ. ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ನಾರದ ಮುನಿಗಳು ಶಾಂತವಾಗಿ ಕತೆ ಕೇಳಲು ಪ್ರಾರಂಭಿಸಿದರು. ಭಗವಾನ್ ವಿಷ್ಣುವು ನಾರದ ಮುನಿಗಳಿಗೆ ಹೇಳುತ್ತಾರೆ, ಓ ನಾರದ ಮುನಿಗಳೇ, ಪುರಾತನ ಕಾಲದಲ್ಲಿ ವಿಶ್ವಪುರ ಎಂಬ ನಗರದಲ್ಲಿ ಒಬ್ಬ ಶ್ರೇಷ್ಠ ವ್ಯಾಪಾರಿ ಇದ್ದನು. ಅವನ ಕುಟುಂಬದಲ್ಲಿ ಹೆಂಡತಿ ಮತ್ತು ಒಬ್ಬ ಮಗನಿದ್ದನು. ವ್ಯಾಪಾರಿಯ ಮಗನ ಹೆಸರು ಅಗಸ್ತ್ಯ. ಕೆಲವು ವರ್ಷಗಳ ನಂತರ ವ್ಯಾಪಾರಿಯ ಹೆಂಡತಿಯ ಆರೋಗ್ಯವು ಆಕಸ್ಮಿಕವಾಗಿ ಹದಗೆಟ್ಟಿತು. ಅವಳು ಪರಲೋಕಕ್ಕೆ ಹೋದಳು. ಆ ವ್ಯಾಪಾರಿಯ ಮಗನ ವಯಸ್ಸು ಕೇವಲ 4 ವರ್ಷ. ಸ್ವಲ್ಪ ದಿನಗಳ ನಂತರ ವ್ಯಾಪಾರಿಯು ಎರಡನೆಯ ಮದುವೆ ಆಗುತ್ತಾನೆ. ಆ ಎರಡನೆಯ ಹೆಂಡತಿಗೆ ಒಬ್ಬ ಮಗನು ಜನಿಸಿದನು. ದುರದೃಷ್ಟವಶಾತ್ ಕೆಲವು ತಿಂಗಳುಗಳ ನಂತರ ವ್ಯಾಪಾರಿಯ ಎರಡನೆಯ ಹೆಂಡತಿಯು ಮರಣ ಹೊಂದಿದಳು. ಹೆಂಡತಿಯ ಮರಣದಿಂದ ವ್ಯಾಪಾರಿಯು ಬಹಳ ದುಃಖಿತನಾದನು. ನಂತರ ಅವಳ ಅಂತ್ಯಕ್ರಿಯೆಗಳನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ಮಾಡಿದನು. ಆ ನಂತರ ಮನೆಗೆ ಬಂದು ತನ್ನ 2 ಮಕ್ಕಳೊಂದಿಗೆ ಜೀವನವನ್ನು ಕಳೆಯಲು ಪ್ರಾರಂಭಿಸಿದನು. ನಿಧಾನವಾಗಿ ಸಮಯ ಕಳೆಯಿತು. ಮೊದಲ ಹೆಂಡತಿಗೆ ಜನಿಸಿದ ಮಗನು ಮದುವೆಯ ವಯಸ್ಸಿಗೆ ಬಂದನು. ವ್ಯಾಪಾರಿ ತನ್ನ ಮಗನಿಗಾಗಿ ಒಳ್ಳೆಯ ಹುಡುಗಿಯನ್ನು ಹುಡುಕಿ ಧಾರಾಳ ಖರ್ಚು ಮಾಡಿ ವೈಭವದಿಂದ ಮದುವೆ ಮಾಡಿಸಿದನು. ನಂತರ ಒಂದು ದಿನ ಆಕಸ್ಮಿಕವಾಗಿ ವ್ಯಾಪಾರಿಯು ಅನಾರೋಗ್ಯಕ್ಕೆ ಒಳಗಾದನು. ಅವನ ಸ್ಥಿತಿ ಗಂಭೀರವಾಯಿತು. ವ್ಯಾಪಾರಿಯ ಮಗನು ತನ್ನ ತಂದೆಗೆ ಬಹಳಷ್ಟು ಚಿಕಿತ್ಸೆ ಮಾಡಿಸಿದನು. ಅನೇಕ ವೈದ್ಯರಿಗೆ ತೋರಿಸಿದನು. ಆದರೆ ರೋಗವು ತೀವ್ರವಾಗಿದ್ದರಿಂದ ಸ್ಥಿತಿ ಬಹಳ ಕೆಟ್ಟಿತು. ಒಂದು ದಿನ ವ್ಯಾಪಾರಿಯು ಮರಣ ಹೊಂದಿದನು. ವೀಕ್ಷಕರೇ, ಮುಂದಿನ ಕತೆ ಹೇಳುತ್ತಾ ಭಗವಾನ್ ವಿಷ್ಣುವು ಹೇಳಿದರು, ಓ ನಾರದ ಮುನಿಗಳೇ, ವ್ಯಾಪಾರಿಯ ಚಿಕ್ಕ ಮಗನು, ಅಂದರೆ ಎರಡನೇ ಹೆಂಡತಿಗೆ ಹುಟ್ಟಿದವನು, ತನ್ನ ಅಣ್ಣನ ಜೊತೆಗೆ ಇರಲು ಶುರು ಮಾಡಿದನು. ಅಗಸ್ತ್ಯನು ತನ್ನ ಚಿಕ್ಕ ತಮ್ಮನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡನು. ಸಮಯ ಹೀಗೆ ಸಾಗುತ್ತಿತ್ತು. ಒಂದು ದಿನ ಆಕಸ್ಮಿಕವಾಗಿ ವ್ಯಾಪಾರಿಯ ಚಿಕ್ಕ ಮಗನು ಅನಾರೋಗ್ಯಕ್ಕೆ ಒಳಗಾದನು. ಅವನ ಸ್ಥಿತಿ ಬಹಳ ಕೆಟ್ಟಿದ್ದರಿಂದ ವ್ಯಾಪಾರಿಯ ದೊಡ್ಡ ಮಗ ಅಗಸ್ತ್ಯನು ನಗರದ ವೈದ್ಯರಿಂದ ಚಿಕಿತ್ಸೆ ಮಾಡಿಸಿದನು. ಆದರೆ ಯಾವುದೇ ಫಲಿತಾಂಶ ಕಾಣಿಸಲಿಲ್ಲ. ವೀಕ್ಷಕರೇ, ಶ್ರೀ ಮಹಾವಿಷ್ಣು ಹೇಳುತ್ತಾರೆ, ಓ ದೇವರ್ಷಿ ನಾರದರೇ, ಮುಂದಿನ ಕಥೆಯನ್ನು ಗಮನವಿಟ್ಟು ಕೇಳಿ, ಏಕೆಂದರೆ ಈಗ ನಿಮಗೆ ತಿಳಿಯುತ್ತದೆ ಯಾವ ಕರ್ಮಗಳ ಕಾರಣದಿಂದ ಮಗನು ತಂದೆಗಿಂತ ಮೊದಲು ಸಾಯುತ್ತಾನೆ ಎಂಬುದು. ಓ ನಾರದ ಮುನಿಗಳೇ, ದೊಡ್ಡ ಮಗ ಅಗಸ್ತ್ಯನು ತನ್ನ ತಮ್ಮನಿಗೆ ಅನೇಕ ವೈದ್ಯರು ಮತ್ತು ಹಕೀಮರಿಂದ ಚಿಕಿತ್ಸೆ ಮಾಡಿಸಿದನು. ಆದರೆ ಅವನ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆಯೂ ಆಗಲಿಲ್ಲ. ಅವನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಲೇ ಹೋಯಿತು. ಚಿಕಿತ್ಸೆಗಾಗಿ ಮನೆಯಲ್ಲಿ ತುಂಬ ಹಣ ಖರ್ಚಾಯಿತು. ಹೀಗೆ ಚಿಕಿತ್ಸೆ ಮಾಡಿಸುತ್ತಾ ಅಗಸ್ತ್ಯನು ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ ದಣಿದನು. ಒಂದು ದಿನ ಅವನು ತನ್ನ ಹೆಂಡತಿಯ ಬಳಿ ಹೋಗಿ ಹೀಗೆ ಹೇಳುತ್ತಾನೆ, ಪ್ರಿಯಾ,
ನನ್ನ ತಮ್ಮನು ಒಂದು ವೇಳೆ ಸತ್ತರೆ ನಾವು ಅವನ ಚಿಕಿತ್ಸೆಗಾಗಿ ಇನ್ನಷ್ಟು ಹಣ ಖರ್ಚು ಮಾಡಬೇಕಾಗಿಲ್ಲ. ಅಲ್ಲದೆ ಅವನ ಸಂಪತ್ತಿನ ಭಾಗವು ನಮಗೆ ಸಿಗುತ್ತದೆ. ಇಡೀ ಸಂಪತ್ತು ನಮ್ಮದಾಗುತ್ತದೆ. ವೀಕ್ಷಕರೇ, ಆ ನಿರ್ದಯ ಅಣ್ಣನಿಗೆ ತನ್ನ ತಮ್ಮನ ಪ್ರಾಣಕ್ಕಿಂತ ಹಣವು ಹೆಚ್ಚು ಪ್ರಿಯವಾಗಿತ್ತು. ಯಾರೋ ಸರಿಯಾಗಿ ಹೇಳಿದ್ದಾರೆ, ಯಾರ ಬಳಿ ಎಷ್ಟು ಹಣವಿದೆಯೋ ಅವನು ಅಷ್ಟೇ ಹೆಚ್ಚಾಗಿ ಆ ಹಣಕ್ಕೆ ಗುಲಾಮನಾಗುತ್ತಾನೆ. ಅಗಸ್ತ್ಯನ ಮಾತಿಗೆ ಅವನ ಹೆಂಡತಿಯೂ ಒಪ್ಪಿಕೊಂಡಳು. ಅವಳು ಹೇಳುತ್ತಾಳೆ, ಪ್ರಿಯ, ನಿನ್ನ ಮಾತು ಸರಿಯಾಗಿದೆ. ಆದರೆ ನಾವು ನಮ್ಮ ಕೈಗಳಿಂದ ಇವನನ್ನು ಕೊಲ್ಲಲು ಸಾಧ್ಯವಿಲ್ಲ. ಹಾಗೆ ಮಾಡಿದರೆ ಜನರು ನಮ್ಮನ್ನು ದೋಷಿಗಳಂತೆ ನೋಡುತ್ತಾರೆ. ಹಣದ ಆಸೆಯಿಂದ ನಾವು ಇವನನ್ನು ಕೊಂದೆವು ಎಂದು ಎಲ್ಲರೂ ಭಾವಿಸುತ್ತಾರೆ. ಏಕೆ ನಾವು ಯಾವುದಾದರೂ ವೈದ್ಯನ ಸಹಾಯವನ್ನು ತೆಗೆದುಕೊಳ್ಳಬಾರದು? ನೀವು ಹೋಗಿ ಯಾವುದಾದರೂ ವೈದ್ಯನಿಗೆ ಹಣದ ಆಸೆಯನ್ನು ತೋರಿಸಿ ಔಷಧಿಯ ಹೆಸರಿನಲ್ಲಿ ನಿಮ್ಮ ತಮ್ಮನಿಗೆ ವಿಷ ನೀಡಿ ಕೊಲ್ಲುವಂತೆ ಹೇಳಿ. ಇದರಿಂದ ಯಾರಿಗೂ ತಿಳಿಯುವುದಿಲ್ಲ ಮತ್ತು ನಮ್ಮ ಮೇಲೆ ಅನುಮಾನವೂ ಬರುವುದಿಲ್ಲ. ಎಲ್ಲರೂ ರೋಗದಿಂದ ಸತ್ತಿದ್ದಾನೆ ಎಂದು ಭಾವಿಸುತ್ತಾರೆ ಎಂದು ಹೇಳುತ್ತಾಳೆ. ಆಗ ಅಗಸ್ತ್ಯನು ಹೆಂಡತಿಯ ಮಾತಿಗೆ ಒಪ್ಪಿಕೊಂಡನು. ಮನಸ್ಸಿನಲ್ಲಿ ಯೋಚಿಸುತ್ತಾನೆ, ಯಾವುದಾದರೂ ವೈದ್ಯನೊಂದಿಗೆ ಮಾತನಾಡಿದರೆ ನನ್ನ ಕೆಲಸ ಆಗುತ್ತದೆ. ನನ್ನ ದಾರಿಯಲ್ಲಿರುವ ಈ ಅಡ್ಡಿಯು ಶಾಶ್ವತವಾಗಿ ನಿವಾರಣೆಯಾಗುತ್ತದೆ. ಆಗ ಅಗಸ್ತ್ಯನು ಹಾಗೆಯೇ ಮಾಡಿದನು. ಅವನು ನಗರದಲ್ಲಿ ಒಬ್ಬ ವೈದ್ಯನ ಬಳಿಗೆ ಹೋಗಿ ಹಣದ ಆಸೆಯನ್ನು ತೋರಿಸಿದನು. ಆ ವೈದ್ಯನು ಹಣಕ್ಕೆ ತುಂಬ ಆಸೆಯುಳ್ಳವನಾಗಿದ್ದನು. ಅಗಸ್ತ್ಯ ಆ ವೈದ್ಯನೊಂದಿಗೆ ಮಾತನಾಡಿ ತನ್ನ ತಮ್ಮನಿಗೆ ವಿಷ ನೀಡಿ ಕೊಲ್ಲುವಂತೆ ಹೇಳಿದನು. ಅವನು ಬಹಳ ದಿನಗಳಿಂದ ಅನಾರೋಗ್ಯದಿಂದ ಇದ್ದಾನೆ. ಈ ಮಾತನ್ನು ಕೇಳಿ ವೈದ್ಯನು ಮೊದಲು ನಿರಾಕರಿಸಿದನು. ಆದರೆ ಅಗಸ್ತ್ಯನು ಆ ಕೆಲಸಕ್ಕೆ 500 ಚಿನ್ನದ ನಾಣ್ಯಗಳನ್ನು ಕೊಡುವುದಾಗಿ ಹೇಳಿದಾಗ ವೈದ್ಯನು ತಕ್ಷಣ ಒಪ್ಪಿಕೊಂಡನು. ಮರುದಿನ ವೈದ್ಯನು ಅವನ ತಮ್ಮನ ಚಿಕಿತ್ಸೆ ಮಾಡುವ ನೆಪದಲ್ಲಿ ಬಂದು ವಿಷ ಪದಾರ್ಥವನ್ನು ಕುಡಿಸಿ ಹೊರಟು ಹೋದನು. ವಿಷದ ಪ್ರಭಾವದಿಂದ ಸ್ವಲ್ಪ ಸಮಯದ ನಂತರ ಅವನ ತಮ್ಮನು ಮರಣ ಹೊಂದಿದನು. ತಮ್ಮ ಮರಣ ಹೊಂದಿದ ನಂತರ ಇಬ್ಬರು ದಂಪತಿಗಳು ಬಹಳ ಸಂತೋಷಪಟ್ಟರು. ಈಗ ದಾರಿಯ ಕಲ್ಲು ನಿವಾರಣೆಯಾಗಿದೆ ಎಂದು ಭಾವಿಸಿದರು. ಅವನ ಭಾಗವಾದ ಇಡೀ ಭೂಮಿ ಮತ್ತು ಸಂಪತ್ತು ನಮ್ಮದಾಗಿದೆ. ಈಗ ಸಂಪತ್ತಿನ ಭಾಗವನ್ನು ಯಾರಿಗೂ ಕೊಡಬೇಕಾಗಿಲ್ಲ. ಅವರಿಬ್ಬರು ಬಹಳ ಸಂತೋಷಪಟ್ಟರು. ನಂತರ ಭಗವಾನ್ ವಿಷ್ಣುವು ನಾರದರಿಗೆ ಹೇಳುತ್ತಾರೆ, ಓ ನಾರದ ಮುನಿಗಳೇ, ಒಂದು ತುಂಬ ಮುಖ್ಯವಾದ ಮಾತನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಇನ್ನೊಬ್ಬರ ನೋವಿನ ಮೇಲೆ ಕಟ್ಟಿದ ಸುಖ ಮತ್ತು ಸಂತೋಷವು ನಿಜವಾದದ್ದು ಅಲ್ಲ. ಅದು ಕೇವಲ ಭ್ರಮೆ. ಹೊರಗೆ ಅದು ಎಷ್ಟು ಹೊಳೆಯುತ್ತಿದೆಯೋ ಒಳಗೆ ಅಷ್ಟು ಖಾಲಿಯಾಗಿರುತ್ತದೆ. ಅಂತಹ ಸುಖದಲ್ಲಿ ಶಾಂತಿಯೂ ಇರುವುದಿಲ್ಲ. ಪಶ್ಚಾತ್ತಾಪ ಮತ್ತು ಅಶಾಂತಿಯೇ ತುಂಬಿರುತ್ತದೆ. ಯಾವ ಹಣವು ಅನ್ಯಾಯ, ಮೋಸ, ಕಪಟ ಅಥವಾ ಹಿಂಸೆ ಮೂಲಕ ಬಂದ ಹಣ ಯಾವತ್ತೂ ನಿಜವಾದ ಸುಖ ಅಥವಾ ತೃಪ್ತಿಯನ್ನು ಕೊಡುವುದಿಲ್ಲ. ಅಂತಹ ಹಣ ಮನುಷ್ಯನ ಜೀವನದಲ್ಲಿ ವಿಷದಂತೆ ಕೆಲಸ ಮಾಡುತ್ತದೆ. ಅದು ನಿಧಾನವಾಗಿ ಸಂಬಂಧಗಳು, ಮನಃಶಾಂತಿ ಮತ್ತು ಆತ್ಮದ ಶುದ್ಧಿಯನ್ನು ಹಾಳು ಮಾಡುತ್ತದೆ. ಓ ನಾರದ ಮುನಿಗಳೇ, ಇನ್ನೊಬ್ಬರಿಗೆ ನೋವು ಕೊಟ್ಟು ತನಗೆ ಸುಖ ನಿರ್ಮಿಸಿಕೊಳ್ಳಲು ಬಯಸುವ ವ್ಯಕ್ತಿಯು ವಾಸ್ತವದಲ್ಲಿ ತನ್ನ ಭಾಗ್ಯದಲ್ಲಿ ವಿನಾಶದ ಬೀಜವನ್ನು ನಾಟುತ್ತಾನೆ. ಅಂಥವರ ಜೀವನದಲ್ಲಿ ಒಂದು ದಿನ ಅತ್ಯಂತ ಭೀಕರವಾದ ನೋವಿನ ಬಿರುಗಾಳಿ ಬರುತ್ತದೆ. ಅಂತಹ ಬಿರುಗಾಳಿ ಅವರನ್ನು ಒಳಗಿನಿಂದಲೇ ಮುರಿದುಬಿಡುತ್ತದೆ.
ತಾವು ಮಾಡಿದ ಕರ್ಮಗಳ ಬಗ್ಗೆ ಅವರು ಜೀವನವಿಡೀ ಪಶ್ಚಾತ್ತಾಪದಲ್ಲೇ ಇರುತ್ತಾರೆ. ಆದರೆ ಸಮಯ ಹಿಂದಕ್ಕೆ ಬರುವುದಿಲ್ಲ. ಆದ್ದರಿಂದ ನಿಜವಾದ ಸುಖ ಎಂದರೆ ಇನ್ನೊಬ್ಬರಿಗೆ ಸುಖವನ್ನು ಕೊಡುವುದರಿಂದ ಮಾತ್ರ ಸಿಗುವುದು. ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಸೇವೆಯ ಮೂಲಕ ಬಂದ ಹಣವೇ ಶಾಶ್ವತ. ಆದರೆ ಅಧರ್ಮದ ಮಾರ್ಗದಲ್ಲಿ ಸಂಪಾದಿಸಿದ ಹಣವು ಕೊನೆಗೆ ನಾಶವನ್ನೇ ತರುತ್ತದೆ. ಮುಂದಿನ ಕಥೆಯನ್ನು ಹೇಳುತ್ತಾ ಭಗವಾನ್ ವಿಷ್ಣುವು ಹೇಳುತ್ತಾರೆ, ಓ ನಾರದ ಮುನಿಗಳೇ, ಹೀಗೆ ಅಗಸ್ತ್ಯನು ತನ್ನ ತಮ್ಮನನ್ನು ಕೊಂದನು. ಅವನ ಎಲ್ಲ ಹಣ ಮತ್ತು ಆಸ್ತಿಯನ್ನು ತನ್ನದಾಗಿಸಿಕೊಂಡನು. ನಗರದಲ್ಲಿ ಯಾರಿಗೂ ಈ ವಿಷಯದ ಬಗ್ಗೆ ಅನುಮಾನವೇ ಬರಲಿಲ್ಲ. ಜನರು ಭಾವಿಸಿದರು, ಇವನು ಎಷ್ಟು ಒಳ್ಳೆಯ ಅಣ್ಣ, ತನ್ನ ಮಲತಮ್ಮನಿಗೆ ಎಷ್ಟು ಚಿಕಿತ್ಸೆ ಮಾಡಿಸಿದನು, ಎಷ್ಟು ಸೇವೆ ಮಾಡಿದನು. ಆದರೂ ಉಳಿಸಿಕೊಳ್ಳಲಾಗಲಿಲ್ಲ. ಏನು ಮಾಡುವುದು? ರೋಗವೇ ತೀವ್ರವಾಗಿತ್ತು, ನೋವಿನ ಮರಣವಾಯಿತು ಎಂದು. ಆದರೆ ಜಗತ್ತಿಗೆ ತಿಳಿಯದೇ ಹೋಯಿತು. ಅವನು ಸಾಯಲಿಲ್ಲ, ಅವನನ್ನು ಕೊಲ್ಲಲಾಯಿತು. ಜನರ ಕಣ್ಣಿನಲ್ಲಿ ಒಳ್ಳೆಯವನನ್ನಾಗಿ ಕಾಣಿಸಿಕೊಳ್ಳಲು ಅಗಸ್ತ್ಯನು ತಮ್ಮನ ಅಂತ್ಯಕ್ರಿಯೆಗಳನ್ನು ಎಲ್ಲ ವಿಧಿವಿಧಾನಗಳೊಂದಿಗೆ ಮಾಡಿಸಿದನು. ನಂತರ ಮನೆಗೆ ಬಂದು ಒಳಗೆ ಬಹಳ ಸಂತೋಷಪಟ್ಟನು. ಹೀಗೆ ನಿಧಾನವಾಗಿ ಸಮಯ ಕಳೆಯುತ್ತಿತ್ತು. ಒಂದು ದಿನ ಅವನ ಹೆಂಡತಿ ಗರ್ಭಿಣಿಯಾದಳು. ಸಮಯ ಬಂದ ನಂತರ ಅವಳು ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಗ ಹುಟ್ಟಿದ ಸಂತೋಷದಲ್ಲಿ ಅವರಿಬ್ಬರು ಮನೆಯಲ್ಲಿ ಊಟ ಏರ್ಪಡಿಸಿದರು. ಇಡೀ ನಗರಕ್ಕೆ ಸಿಹಿ ತಿಂಡಿಗಳನ್ನು ಹಂಚಿದರು. ನಂತರ ಆ ಮಗನನ್ನು ತುಂಬ ಪ್ರೀತಿಯಿಂದ ಬೆಳೆಸಿದರು. ಕೆಲವು ವರ್ಷಗಳ ನಂತರ ಆ ಮಗ ಮದುವೆಯ ವಯಸ್ಸಿಗೆ ಬಂದನು. ಆಗ ಅಗಸ್ತ್ಯನು ಅವನಿಗೆ ಒಳ್ಳೆಯ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸಿದನು. ಮಗನ ಮದುವೆಗೆ ಅವನು ತುಂಬ ಹಣ ಖರ್ಚು ಮಾಡಿದನು. ಆದರೆ ಮದುವೆಯಾದ ಕೆಲವು ದಿನಗಳಲ್ಲೇ ಮಗ ಆಕಸ್ಮಿಕವಾಗಿ ಅನಾರೋಗ್ಯಕ್ಕೆ ಒಳಗಾದನು. ಆಗ ಅಗಸ್ತ್ಯನು ಅವನ ಚಿಕಿತ್ಸೆಗೆ ಅನೇಕ ವೈದ್ಯರನ್ನು ಕರೆಸಿಕೊಂಡನು. ಎಷ್ಟು ಹಣ ಕೇಳಿದರೆ ಅಷ್ಟು ಕೊಟ್ಟನು. ಮಗ ಗುಣವಾಗಲಿ ಎಂಬ ಆಸೆಯಿಂದ ತನ್ನ ಅರ್ಧ ಆಸ್ತಿಯನ್ನೇ ಮಾರಿಬಿಟ್ಟನು. ಆದರೆ ಹೇಳುವ ಮಾತೇ ಸರಿ, ಯಾರಿಗೆ ಎಷ್ಟು ಋಣವಿದೆಯೋ ಅದನ್ನು ಅವರು ಹೇಗಾದರೂ ತೀರಿಸಲೇಬೇಕು. ಆ ಮಗನ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡುತ್ತಲೇ ಹೋಯಿತು. ಅವನು ರೋಗದಿಂದ ಸಾಯುವ ಮಟ್ಟಕ್ಕೆ ತಲುಪಿದನು. ದೇಹ ದುರ್ಬಲವಾಯಿತು. ಅವನನ್ನು ನೋಡಲು ನಗರದಿಂದ ಜನರು ಮನೆಗೆ ಬಂದರು. ಆಗ ಅಗಸ್ತ್ಯನು ಮಗನ ನೋವಿನಿಂದ ತನ್ನ ಮಗನನ್ನು ನೋಡುತ್ತಾ ಹೇಳುತ್ತಾನೆ, ಏನೋ ಗೊತ್ತಿಲ್ಲ, ಭಗವಂತ ನನ್ನ ಯಾವ ಪಾಪಕ್ಕೆ ಈ ಶಿಕ್ಷೆ ಕೊಟ್ಟಿದ್ದಾನೋ ಎಂದು ಹೇಳುತ್ತಾನೆ. ಆಗ ಆಕಸ್ಮಿಕವಾಗಿ ಅಗಸ್ತ್ಯನ ಮಗನು ಹೇಳುತ್ತಾನೆ. ಮಗನು ತನ್ನ ತಂದೆಯೊಂದಿಗೆ ಹೀಗೆ ಹೇಳುತ್ತಾನೆ, ಅಣ್ಣ, ನನ್ನ ಲೆಕ್ಕ ಮುಗಿದಿದೆ. ಇನ್ನು ಅಂತ್ಯಕ್ರಿಯೆಗಳಿಗೆ ಬೇಕಾದ ಸಾಮಾನುಗಳು ಮಾತ್ರ ಉಳಿದಿವೆ. ನೀವು ಅದನ್ನು ಸಿದ್ಧಪಡಿಸಿ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಅವನ ತಂದೆ ಯೋಚಿಸಿದನು. ರೋಗದ ಕಾರಣದಿಂದ ಮಗನ ಮಾನಸಿಕ ಸಮತೋಲನ ಕೆಟ್ಟು ಹೋಗಿರಬಹುದು. ಆದ್ದರಿಂದ ಇಂತಹ ಮಾತುಗಳನ್ನು ಹೇಳುತ್ತಿದ್ದಾನೆ. ಅವನು ನಗರವಾಸಿಗಳ ಕಡೆ ನೋಡಿ ಹೀಗೆ ಹೇಳುತ್ತಾನೆ, ನೋಡಿ, ನಾನು ಇವನ ತಂದೆ, ಆದರೆ ಇವನು ನನ್ನನ್ನು ಅಣ್ಣ ಎಂದು ಕರೆಯುತ್ತಿದ್ದಾನೆ. ಆಗ ಮಗನು ಹೇಳುತ್ತಾನೆ, ಇಲ್ಲ ಅಣ್ಣ, ನೀವು ಈ ಜನ್ಮದಲ್ಲಿ ನನ್ನ ತಂದೆ, ನಾನು ನಿಮ್ಮ ಹಿಂದಿನ ಜನ್ಮದ ನಿನ್ನ ತಮ್ಮ. ನೆನಪು ಮಾಡಿಕೊಳ್ಳಿ, ಈ ನಗರವಾಸಿಗಳು ಕುಳಿತಿದ್ದಾರೆ. ನಿಮ್ಮ ಮಲತಾಯಿಯ ಮಗ, ನಿಮ್ಮ ಚಿಕ್ಕ ತಮ್ಮ ಹೀಗೆಯೇ ಹಾಸಿಗೆಯ ಮೇಲೆ ಬಿದ್ದಿದ್ದನು. ಆ ತಮ್ಮನ ಸಂಪತ್ತು ಪಡೆಯಲು ನೀವು ವೈದ್ಯನಿಂದ ವಿಷ ಪದಾರ್ಥವನ್ನು ಕೊಡಿಸಿ ಕೊಂದಿದ್ದೀರಿ. ನೋಡಿ, ಈಗ ಆ ಸಂಪತ್ತು ಇಡೀ ನನ್ನ ಚಿಕಿತ್ಸೆಯಲ್ಲಿ ಖರ್ಚಾಗಿದೆ.
ಯಾವ ಸಂಪತ್ತನ್ನು ಮತ್ತು ಹಣವನ್ನು ರಕ್ಷಿಸಲು ನೀವು ನಿಮ್ಮ ತಮ್ಮನನ್ನು ಕೊಂದಿದ್ದೀರೋ ಅದು ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಅಗಸ್ತ್ಯನು ತಕ್ಷಣವೇ ಅಳಲು ಪ್ರಾರಂಭಿಸಿದನು. ಆಗ ಅವನು ಹೇಳುತ್ತಾನೆ, ಅಯ್ಯೋ, ನನ್ನ ಕುಲವೇ ನಾಶವಾಯಿತು. ನಾನು ಏನು ಮಾಡಿದ್ದೀನೋ ಅದರ ಫಲವನ್ನು ನನ್ನ ಕಣ್ಣೆದುರಿಗೆ ನೋಡುತ್ತಿದ್ದೇನೆ. ನಂತರ ಅವನು ಹೇಳಿದನು, ತಮ್ಮ, ನನಗೆ ಒಂದು ಮಾತು ಹೇಳು. ನಾನು ಮಾಡಿದ ಪಾಪಕ್ಕೆ ನನಗೆ ಶಿಕ್ಷೆ ಆಗಿರುವುದು ನನಗೆ ಅರ್ಥವಾಗಿದೆ. ಆದರೆ ನನಗೆ ಅರ್ಥವಾಗದ ಒಂದು ಸಂಗತಿ ಇದೆ. ಇದರಲ್ಲಿ ನಿನ್ನ ಹೆಂಡತಿಯ ತಪ್ಪೇನು? ಅವಳು ಮದುವೆಯಾಗಿ ನಿನ್ನ ಜೊತೆ ಮನೆಗೆ ಬಂದಿದ್ದಾಳೆ. ಅವಳು ನಿರ್ದೋಷಿ. ಆದರೆ ಈಗ ಅವಳನ್ನು ಜೀವಂತವಾಗಿಯೇ ಸುಡುತ್ತಾರೆ ಎಂದು ಕೇಳುತ್ತಾನೆ. ವೀಕ್ಷಕರೇ, ಆ ಸಮಯದಲ್ಲಿ ಸತಿ ಪದ್ಧತಿ ಇತ್ತು. ಅಂದರೆ ಗಂಡನು ಸತ್ತ ನಂತರ ಹೆಂಡತಿಯನ್ನು ಗಂಡನ ದಹನ ಚಿತೆಯ ಮೇಲೆ ಕೂರಿಸುತ್ತಿದ್ದರು. ಆಗ ಮಗನು ಹೇಳುತ್ತಾನೆ, ಓ ಅಣ್ಣ, ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳು. ನೀವು ನನ್ನ ಚಿಕಿತ್ಸೆಗೆ ಕರೆಸಿದ್ದ ಆ ವೈದ್ಯನು ನಿಮ್ಮ ಮಾತಿನಂತೆ ಹಣದ ಆಸೆಯಿಂದ ನನಗೆ ವಿಷ ಪದಾರ್ಥವನ್ನು ಕೊಟ್ಟನು. ಯಾವ ದುಷ್ಟನು ಹಣದ ಆಸೆಯಿಂದ ನಿರ್ದೋಷಿಯನ್ನು ಅಕಾರಣವಾಗಿ ಕೊಲ್ಲುತ್ತಾನೋ ಅವನು ಕೂಡ ಅದರ ಫಲವನ್ನು ಅನುಭವಿಸಬೇಕು. ನನ್ನ ಮರಣದ ನಂತರ 1 ವರ್ಷದ ನಂತರ ಆ ವೈದ್ಯನ ಆಕಸ್ಮಿಕ ಮರಣ ಸಂಭವಿಸಿತು. ಮರಣದ ನಂತರ ಅವನು ಒಬ್ಬ ಹುಡುಗಿಯಾಗಿ ಜನಿಸಿದನು. ಆ ಹುಡುಗಿಯೇ ಈಗ ನನ್ನ ಹೆಂಡತಿಯಾಗಿ ನನ್ನ ಮನೆಗೆ ಬಂದಿದ್ದಾಳೆ. ನನ್ನ ಮರಣದೊಂದಿಗೆ ಅವಳನ್ನು ಕೂಡ ನನ್ನೊಂದಿಗೆ ಜೀವಂತವಾಗಿ ದಹನ ಮಾಡುತ್ತಾರೆ. ಅವಳಿಗೂ ತನ್ನ ಕರ್ಮಫಲವನ್ನು ಅನುಭವಿಸಬೇಕಾಗಿದೆ ಎಂದು ಹೇಳುತ್ತಾನೆ. ನಂತರ ಭಗವಾನ್ ವಿಷ್ಣುವು ದೇವರ್ಷಿ ನಾರದರಿಗೆ ಹೇಳುತ್ತಾರೆ, ಓ ನಾರದ ಮುನಿಗಳೇ, ಈ ಸೃಷ್ಟಿಯು ಒಂದು ಅಚಲವಾದ ನಿಯಮದ ಮೇಲೆ ಆಧಾರಿತವಾಗಿದೆ. ಅದನ್ನು ಕರ್ಮ ನಿಯಮ ಎಂದು ಕರೆಯುತ್ತಾರೆ. ಮನುಷ್ಯನ ಜೀವನದಲ್ಲಿ ನಡೆಯುವ ಘಟನೆಗಳು ಯಾವುವು ಸಂಯೋಗವಲ್ಲ, ಅವು ಅವನ ಸ್ವಂತ ಕರ್ಮಗಳ ಫಲಿತಾಂಶಗಳು. ರೈತನು ಹೊಲದಲ್ಲಿ ಯಾವ ಬೀಜ ಬಿತ್ತುತ್ತಾನೋ ಅದೇ ಬೆಳೆಯನ್ನು ಕೊಯ್ಯುತ್ತಾನೆ. ಹಾಗೆಯೇ ಮನುಷ್ಯನು ತನ್ನ ಆಲೋಚನೆ, ಮಾತು ಮತ್ತು ಕೆಲಸಗಳಿಂದ ತನ್ನ ಭವಿಷ್ಯವನ್ನು ತಾನೇ ರೂಪಿಸಿಕೊಳ್ಳುತ್ತಾನೆ. ಒಳ್ಳೆಯ ಕೆಲಸ ಮಾಡಿದರೆ ಸಮಯ ಬಂದಾಗ ಒಳ್ಳೆಯ ಫಲ ಸಿಗುತ್ತದೆ. ಪಾಪ ಅಥವಾ ಅಧರ್ಮದ ಕೆಲಸ ಮಾಡಿದರೆ ಒಂದು ದಿನ ಅದರ ಕೆಟ್ಟ ಫಲವನ್ನು ಅನುಭವಿಸಬೇಕಾಗುತ್ತದೆ. ಅದು ಸ್ವಲ್ಪ ತಡವಾದರೂ ತಪ್ಪದು. ಇದು ಸೂಕ್ಷ್ಮ ಜಗತ್ತಿನ ಸತ್ಯ. ಇದೇ ವಿಧಿವಿಧಾನ. ಪ್ರಪಂಚದಲ್ಲಿ ಯಾವುದೇ ಮನುಷ್ಯನು ಕರ್ಮಫಲದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇಂದು ಆಗದಿದ್ದರೆ ನಾಳೆ, ಈ ಜನ್ಮದಲ್ಲಿ ಆಗದಿದ್ದರೆ ಮುಂದಿನ ಜನ್ಮದಲ್ಲಿ. ಆದ್ದರಿಂದ ಮನುಷ್ಯನು ಯಾವಾಗಲೂ ವಿವೇಕ, ನ್ಯಾಯ ಮತ್ತು ಕರುಣೆಯಿಂದ ಕರ್ಮಗಳನ್ನು ಮಾಡಬೇಕು. ಜೀವನದಲ್ಲಿ ಬರುವ ಕಠಿಣ ಪ್ರಶ್ನೆಗಳ ಉತ್ತರವನ್ನು ಜೀವನವೇ ಕೊಡುತ್ತದೆ. ಅನುಭವ, ತಾಳ್ಮೆ ಮತ್ತು ಆತ್ಮಚಿಂತನೆ ಮೂಲಕ ಬಾವಿಯ ನೀರು ಎಷ್ಟು ಆಳವಾಗಿದೆಯೋ ಸರೋವರದ ಮೇಲಿನ ನೀರು ಅಷ್ಟು ಶುದ್ಧವಾಗಿರುವುದಿಲ್ಲ. ಹಾಗೆಯೇ ಗಾಯಗೊಂಡ ಆತ್ಮದ ಒಳಚಿಂತನೆಯಿಂದ ಮಾತ್ರ ಸತ್ಯ, ಶಾಂತಿ ಮತ್ತು ಸಮಾಧಾನ ಸಿಗುತ್ತದೆ. ಓ ನಾರದ ಮುನಿಗಳೇ, ಸತ್ಕರ್ಮಗಳೇ ಆ ದೀಪಗಳು. ಅವು ಕತ್ತಲೆಯ ಜೀವನವನ್ನು ಬೆಳಗಿಸುತ್ತವೆ. ಆದ್ದರಿಂದ ಮನುಷ್ಯನು ಹಣ, ಕೀರ್ತಿ ಮತ್ತು ಸುಖದ ಆಸೆಯಲ್ಲಿ ಧರ್ಮದ ಮಾರ್ಗದಿಂದ ತಪ್ಪಬಾರದು. ಏಕೆಂದರೆ ಒಂದು ದಿನ ತನ್ನ ಕರ್ಮಗಳ ಫಲವನ್ನು ಅವನು ನೋಡಲೇಬೇಕು. ಓ ದೇವರ್ಷಿ ನಾರದರೇ, ನಮ್ಮ ಶಾಸ್ತ್ರಗಳಲ್ಲಿ 4 ವಿಧದ ಮಕ್ಕಳ ಬಗ್ಗೆ ಹೇಳಲಾಗಿದೆ. ಮೊದಲನೇದು ಋಣಾನುಬಂಧ ಮಗ, ಎರಡನೇದು ಶತ್ರು ಮಗ, ಮೂರನೇದು ಉದಾಸೀನ ಮಗ, 4ನೇದು ಸೇವಕ ಮಗ. ಓ ದೇವರ್ಷಿ, 2 ರೀತಿಯ ಮಕ್ಕಳು, ಋಣಾನುಬಂಧ ಮತ್ತು ಶತ್ರು ಮಕ್ಕಳು. ನಾವು ಅವರಿಗೆ
ಋಣಿಯಾಗಿರುತ್ತೇವೆ. ಅವರ ಋಣವನ್ನು ತೆಗೆದುಕೊಂಡು ಮರಳಿ ಕೊಡದಿದ್ದರೆ ಆ ಋಣಗಳನ್ನು ತೀರಿಸಬೇಕು. ಈ ಜನ್ಮದಲ್ಲಿ ತೀರಿಸಿದರೆ ಬಹಳ ಒಳ್ಳೆಯದು. ಅವು ಮುಂದಿನ ಜನ್ಮಕ್ಕೆ ಹೋದರೆ ನಿಮಗೆ ಇಂತಹ ಭೀಕರ ನೋವು ಅನುಭವಿಸಬೇಕಾಗುತ್ತದೆ. ಅವನು ಮಗನಾಗಿ ಜನಿಸುತ್ತಾನೆ ಅಥವಾ ತಮ್ಮನಾಗಿ ಅಥವಾ ಪ್ರಿಯ ಸಂಬಂಧಿಯಾಗಿ ಅಥವಾ ನೀವು ಕತ್ತೆಯಾಗಿ ಜನಿಸುತ್ತೀರಿ. ಯಾವುದಾದರೂ ಒಂದು ರೂಪದಲ್ಲಿ ಆ ಋಣವನ್ನು ತೀರಿಸಲೇಬೇಕು. ಇದೇ ಶಾಶ್ವತ ವಿಧಿವಿಧಾನ. ಇದು ಸೂಕ್ಷ್ಮ ಜಗತ್ತಿನ ಅಚಲ ಸತ್ಯ. ಹೀಗೆ ಋಣಾನುಬಂಧ ಮತ್ತು ಶತ್ರು ಮಕ್ಕಳ ಮರಣವು ತಂದೆಗಿಂತ ಮೊದಲು ಸಂಭವಿಸುತ್ತದೆ. ಉಳಿದ 2 ವಿಧಗಳಲ್ಲಿ ಸೇವಕ ಮಗ ಅತ್ಯುನ್ನತನು. ಇವನು ನಿಮಗೆ ಆಗ ಸಿಗುತ್ತಾನೆ. ಹಿಂದಿನ ಜನ್ಮದಲ್ಲಿ ನೀವು ನಿಸ್ವಾರ್ಥವಾಗಿ ಯಾರಿಗಾದರೂ ಸೇವೆ ಮಾಡಿದ್ದರೆ ಆ ವ್ಯಕ್ತಿಯು ಈ ಜನ್ಮದಲ್ಲಿ ನಿಮಗೆ ಸೇವಕ ಮಗನಾಗಿ ಸಿಗುತ್ತಾನೆ. ನೀವು ಸಾಯುವವರೆಗೂ ಸೇವೆ ಮಾಡುತ್ತಾನೆ, ಏಕೆಂದರೆ ನೀವು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದೀರಿ. 4ನೆಯದು ಉದಾಸೀನ ಮಗ. ಇವರಿಗೆ ತಂದೆ ತಾಯಿಯೊಂದಿಗೆ ಯಾವುದೇ ಸಂಬಂಧ ಇರುವುದಿಲ್ಲ. ಅವರ ನೋವು ಸುಖಗಳೊಂದಿಗೆ ಇವರಿಗೆ ಸಂಬಂಧವಿಲ್ಲ. ಈ ಮಕ್ಕಳು ಮದುವೆಯಾದ ತಕ್ಷಣ ತಂದೆ ತಾಯಿಗಳನ್ನು ಬಿಟ್ಟು ಹೋಗುತ್ತಾರೆ. ಯಾವ ತಂದೆಗೆ ತನ್ನ ಮಗನ ಮರಣವನ್ನು ತನ್ನ ಕಣ್ಣು ಮುಂದೆ ನೋಡಲು ಇಷ್ಟವಿಲ್ಲವೋ ಅವನು ಯಾವಾಗಲೂ ಈ ಮಾತನ್ನು ನೆನಪಿಡಬೇಕು. ಎಂದಿಗೂ ಯಾರನ್ನು ಹಿಂಸಿಸಬಾರದು. ಯಾರಿಂದಲೂ ಯಾವುದೇ ರೀತಿಯ ಋಣವನ್ನು ತೆಗೆದುಕೊಳ್ಳಬಾರದು. ತೆಗೆದುಕೊಂಡರೆ ಮರಳಿ ಕೊಡಬೇಕು. 2ನೇದು, ಯಾರಿಗೂ ನೋವುಂಟು ಮಾಡಬಾರದು. ಅವನು ನಿಮ್ಮಿಂದ ಹಿಂಸಿಸಲ್ಪಟ್ಟು ಒದ್ದಾಡುತ್ತಿದ್ದಾನೆ. ನೀವು ಅವನನ್ನು ದುರ್ಬಲ ಎಂದು ಭಾವಿಸಿ ವಿವಿಧ ಯಾತನೆಗಳನ್ನು ನೀಡುತ್ತಿದ್ದೀರಿ. ನೆನಪಿಡಿ, ಅವನಿಗೆ ಅವಕಾಶ ಸಿಕ್ಕಾಗ ನಿಮ್ಮಿಂದ ತನ್ನ ಲೆಕ್ಕವನ್ನು ತೀರಿಸಿಕೊಳ್ಳುತ್ತಾನೆ. ವೀಕ್ಷಕರೇ, ಈ ಕತೆ ಕೇಳಿದ ನಂತರ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಜೀವನದಲ್ಲಿ ಯಾವ ಮಕ್ಕಳು ತಂದೆ ತಾಯಿಗಿಂತ ಮೊದಲು ಸಾಯುತ್ತಾರೆ, ಯಾವ ಸಂತಾನವು ತಂದೆ ತಾಯಿಗಳಿಗೆ ನೋವು ಮತ್ತು ಸಂಕಟ ನೀಡುತ್ತಾನೆ. ಇದೆಲ್ಲವೂ ಸಂಯೋಗವಲ್ಲ, ಇಂದಿನ ಜನ್ಮಗಳ ಕರ್ಮಗಳ ಫಲಿತಾಂಶ. ಆತ್ಮವು ಭೂಮಿಯ ಮೇಲೆ ಜನಿಸಿದಾಗ ಕೇವಲ ದೇಹ ಧರಿಸಿ ಬರುವುದಿಲ್ಲ. ತನ್ನೊಂದಿಗೆ ಇಂದಿನ ಜನ್ಮಗಳ ಸಂಚಿತ ಸಂಸ್ಕಾರಗಳು, ಅಪೂರ್ಣ ಕರ್ಮಗಳು ಮತ್ತು ಅಪೂರ್ಣ ಪ್ರತಿಜ್ಞೆಗಳನ್ನು ತರುತ್ತದೆ. ಇದೇ ಕಾರಣದಿಂದ ಕೆಲವರು ಬಾಲ್ಯದಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ಹೋಗುತ್ತಾರೆ. ಕೆಲವರು ವೃದ್ಧ ತಂದೆ ತಾಯಿಗಳನ್ನು ತ್ಯಜಿಸುತ್ತಾರೆ. ಕೆಲವರು ತಂದೆ ತಾಯಿಯ ಸೇವೆಯಲ್ಲಿ ಜೀವನವನ್ನು ಅರ್ಪಿಸುತ್ತಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮಃ ಶಿವಾಯ.